ಒಂದು ದೊಡ್ಡ ಕಾಡಿನಲ್ಲಿ ಒಂದು ಬಲಿಷ್ಠ ಸಿಂಹವಿತ್ತು. ಅದು ಪ್ರತಿದಿನ ಕಾಡಿನ ಅನೇಕ ಪ್ರಾಣಿಗಳನ್ನು ಸುಮ್ಮನೆ ಕೊಲ್ಲುತ್ತಿತ್ತು. ಇದರಿಂದ ಭಯಭೀತರಾದ ಪ್ರಾಣಿಗಳೆಲ್ಲ ಒಂದು ದಿನ ಸಿಂಹದ ಬಳಿ ಹೋಗಿ, ಕಾಡಿನ ರಾಜನೇ, ನೀನು ಹೀಗೆ ಎಲ್ಲಾ ಪ್ರಾಣಿಗಳನ್ನು ಕೊಲ್ಲಬೇಡ. ನಾವೇ ದಿನಕ್ಕೊಂದರಂತೆ ಒಂದು ಪ್ರಾಣಿಯನ್ನು ನಿನ್ನ ಆಹಾರಕ್ಕಾಗಿ ಕಳುಹಿಸುತ್ತೇವೆ ಎಂದು ಒಪ್ಪಂದ ಮಾಡಿಕೊಂಡವು. ಒಂದು ದಿನ ಮೊಲದ ಸರದಿ ಬಂದಿತು. ಆ ಮೊಲ ತುಂಬಾ ಬುದ್ಧಿವಂತವಾಗಿತ್ತು. ಅದು ಸಿಂಹದ ಬಳಿಗೆ ಹೋಗುವಾಗ ದಾರಿಯಲ್ಲಿ ತಡಮಾಡಿತು. ಹಸಿವಿನಿಂದ ಕೆರಳಿದ್ದ ಸಿಂಹವು ಮೊಲವನ್ನು ನೋಡಿ, ಯಾಕೆ ಇಷ್ಟು ತಡವಾಗಿ ಬಂದೆ ಎಂದು ಗುಡುಗಿತು. ಮೊಲ ಹೇಳಿತು, ಸ್ವಾಮಿ, ದಾರಿಯಲ್ಲಿ ನನಗೆ ಇನ್ನೊಂದು ದೊಡ್ಡ ಸಿಂಹ ಎದುರಾಯಿತು. ಅದು ತಾನೇ ಈ ಕಾಡಿನ ರಾಜ ಎಂದು ಹೇಳುತ್ತಿದೆ. ಅದರಿಂದ ತಪ್ಪಿಸಿಕೊಂಡು ಬರಲು ತಡವಾಯಿತು ಎಂದಿತು. ತನ್ನ ಅಧಿಕಾರಕ್ಕೆ ಸವಾಲು ಹಾಕಿದ ಇನ್ನೊಂದು ಸಿಂಹದ ಮೇಲೆ ಸಿಂಹಕ್ಕೆ ಸಿಟ್ಟು ಬಂದಿತು. ಎಲ್ಲಿದೆ ಆ ಸಿಂಹ? ತಕ್ಷಣ ನನ್ನನ್ನು ಅಲ್ಲಿಗೆ ಕರೆದುಕೊಂಡು ಹೋಗು ಎಂದು ಆರ್ಭಟಿಸಿತು. ಮೊಲವು ಸಿಂಹವನ್ನು ಒಂದು ಆಳವಾದ ಬಾವಿಯ ಹತ್ತಿರ ಕರೆದುಕೊಂಡು ಹೋಗಿ, ಸ್ವಾಮಿ, ಆ ಸಿಂಹ ಈ ಬಾವಿಯೊಳಗೆ ಅಡಗಿದೆ ಎಂದಿತು. ಸಿಂಹವು ಬಾವಿಯೊಳಗೆ ಇಣುಕಿ ನೋಡಿದಾಗ ನೀರಿನಲ್ಲಿ ಅದರದ್ದೇ ಪ್ರತಿಬಿಂಬ ಕಂಡಿತು. ಅದನ್ನೇ ಶತ್ರು ಸಿಂಹವೆಂದು ಭಾವಿಸಿದ ಸಿಂಹವು ಜೋರಾಗಿ ಗರ್ಜಿಸಿತು. ಬಾವಿಯಿಂದಲೂ ಪ್ರತಿಧ್ವನಿ ಕೇಳಿಸಿತು. ಸಿಟ್ಟಿನಿಂದ ಆ ಸಿಂಹವನ್ನು ಕೊಲ್ಲಲು ಸಿಂಹವು ಬಾವಿಯೊಳಗೆ ಜಿಗಿದು ಪ್ರಾಣ ಕಳೆದುಕೊಂಡಿತು. ಮೊಲವು ತನ್ನ ಬುದ್ಧಿವಂತಿಕೆಯಿಂದ ಕಾಡಿನ ಎಲ್ಲಾ ಪ್ರಾಣಿಗಳನ್ನು ಉಳಿಸಿತು. ಈ ಕಥೆಯಿಂದ ನಾವು ತಿಳಿಯಬೇಕಾದ ನೀತಿ ಏನೆಂದರೆ, ದೈಹಿಕ ಬಲಕ್ಕಿಂತ ಬುದ್ಧಿಬಲವೇ ಶ್ರೇಷ್ಠವಾದದ್ದು.